ಜ್ಞಾನ ಸಂಜೀವಿನಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಿನ್ನ ಜೀವನದಲ್ಲಿ ಪ್ರಶಾಂತವಾಗಲಿ, ಮನಃಶಾಂತವಾಗಲಿ ನಿನ್ನ ಒಂದು ಯೋಚನೆಯಿಂದ ಪ್ರಾರಂಭವಾಗುತ್ತದೆ. ನಿನ್ನ ಯೋಚನೆಯನ್ನು ಬದಲಾಯಿಸಿಕೊಂಡರೆ ನಿನ್ನ ಅಭ್ಯಾಸ ಬದಲಾಗುತ್ತದೆ. ನಿನ್ನ ಅಭ್ಯಾಸ ಬದಲಾದರೆ ನಿನ್ನ ಜೀವನವೇ ಬದಲಾಗುತ್ತದೆ. ಈ ಪ್ರಪಂಚದಲ್ಲಿ ಅತ್ಯಂತ ಸುಲಭವಾದ ಕೆಲಸ ಎಂದರೆ ಇತರರಲ್ಲಿ ತಪ್ಪುಗಳನ್ನು ಹುಡುಕುವುದು. ಹಾಗೆ ಈ ಪ್ರಪಂಚದಲ್ಲಿ ಕಷ್ಟವಾದ ಕೆಲಸವೆಂದರೆ ನಮ್ಮಲ್ಲಿನ ತಪ್ಪುಗಳನ್ನು ನಾವು ಒಪ್ಪಿಕೊಳ್ಳುವುದು. ಅವುಗಳನ್ನು ಒಪ್ಪಿಕೊಂಡಾಗಲೇ ನಮ್ಮಲ್ಲಿ ಬದಲಾವಣೆ ಆರಂಭವಾಗುತ್ತದೆ. ಆಗುವುದೆಲ್ಲ ಖಂಡಿತವಾಗಿಯೂ ಒಳ್ಳೆಯದೇ ಆಗಿರುತ್ತದೆ. ನಾವು ಆಗುವುದನ್ನು ಪೂರ್ಣ ಮನಸ್ಸಿನಿಂದ ಒಳ್ಳೆಯದು ಎಂದು ಭಾವಿಸಬೇಕು. ಹೀಗೆ ಒಂದು ರಾಜ್ಯದಲ್ಲಿ ಒಬ್ಬ ಮಂತ್ರಿ ತುಂಬ ಶಾಂತ ಸ್ವಭಾವದವನು. ಏನೇ ಆಗಲಿ ಒಳ್ಳೆಯದೇ ಎಂದು ನೋಡುವ ಮನಸ್ಥಿತಿ. ಒಂದು ದಿನ ರಾಜನು ತನ್ನ ಆಸ್ಥಾನದಲ್ಲಿ ತಾನು ಯುದ್ಧವನ್ನು ಗೆದ್ದುದರ ಬಗ್ಗೆ ಎಲ್ಲರೊಂದಿಗೆ ಸಂತೋಷದಿಂದ ಹಂಚಿಕೊಳ್ಳುತ್ತಿದ್ದನು. ಆಗ ಮಂತ್ರಿಯು ಅದಕ್ಕೆ ಹೌದು ಪ್ರಭುಗಳೇ, ಒಳ್ಳೆಯದೇ ಆಯಿತು ಎಂದು ಪ್ರತಿಕ್ರಿಯಿಸುತ್ತಿದ್ದನು. ಆಗ ರಾಜನು ಹೌದು, ಯುದ್ಧ ಗೆದ್ದಿದ್ದು ಒಳ್ಳೆಯದೇ ಆಯಿತು, ಆದರೆ ಯುದ್ಧದಲ್ಲಿ ನನ್ನ ಕೈ ಬೆರಳು ತುಂಡಾಗಿದೆ, ಅದು ಒಂದು ಕೆಟ್ಟದ್ದು ಆಯಿತು ಎಂದನು. ಆಗ ಮಂತ್ರಿಯು ಇಲ್ಲ ಪ್ರಭುಗಳೇ, ಆ ನಿಮ್ಮ ಬೆರಳು ತುಂಡಾಗಿದ್ದು ಕೂಡ ಒಳ್ಳೆಯದೇ ಎಂದನು. ಆಗ ರಾಜನು ಕೋಪಗೊಂಡು ನನ್ನ ಬೆರಳು ತುಂಡಾಗಿದ್ದು ನಿನಗೆ ಒಳ್ಳೆಯದೇ ಎಂದು ಕಾರಾಗೃಹಕ್ಕೆ ತಳ್ಳಲು ಆದೇಶಿಸಿದನು. ಅದಕ್ಕೂ ಮಂತ್ರಿ ಒಳ್ಳೆಯದೇ ಎಂದು ಶಾಂತತೆಯಿಂದ ಕಾರಾಗೃಹಕ್ಕೆ ಹೊರಟನು. ಹೀಗೆ ಕೆಲವು ದಿನ ಕಳೆದ ನಂತರ ರಾಜನು ಬೇಟೆಗಾಗಿ ಕೆಲವು ಸೈನಿಕರೊಡನೆ ಕಾಡಿಗೆ ಹೊರಟನು. ದಟ್ಟವಾದ ಕಾಡಲ್ಲಿ ರಾಜನು ಮತ್ತು ಸೈನಿಕರು ಬೇರೆ ಬೇರೆಯಾದರು. ಕಾಡಲ್ಲಿರುವ ಕಾಡು ಜನರು ರಾಜನನ್ನು ಬಂಧಿಸಿ ತಮ್ಮ ಕೂಟಕ್ಕೆ ಕರೆದುಕೊಂಡು ಹೋದರು. ತಮ್ಮ ಕೂಟದಲ್ಲಿ ಪೂಜೆಯನ್ನು ನೆರವೇರಿಸಿ ಬಲಿ ಕೊಡಲು ರಾಜನನ್ನು ಬಂಧಿಸಿದ್ದರು. ರಾಜನು ಗಾಬರಿಗೊಂಡಿದ್ದನು. ಬಲಿ ಕೊಡುವ ಮೊದಲು ರಾಜನ ಎಲ್ಲ ಅವಯವಗಳನ್ನು ಪರೀಕ್ಷಿಸಲು ಆ ಜನರ ಮುಖ್ಯಸ್ಥ ಆದೇಶಿಸಿದನು. ಆಗ ರಾಜನನ್ನು ಮೇಲಿನಿಂದ ಕೆಳಗೆ ಪರೀಕ್ಷಿಸಿದಾಗ ರಾಜನ ಬೆರಳು ತುಂಡಾದದ್ದು ಕಂಡು ಬಲಿಗೆ ರಾಜನು ಅರ್ಹನಲ್ಲ ಎಂದು ನಿರ್ಧರಿಸಿ ರಾಜನನ್ನು ಬಿಡುಗಡೆ ಮಾಡಿದರು. ಆಗ ರಾಜನಿಗೆ ಅಂದು ಮಂತ್ರಿ ಹೇಳಿದ್ದ ಮಾತು ನೆನಪಾಗಿ ತನ್ನ ಬೆರಳು ತುಂಡಾಗಿದ್ದರಿಂದ ಇಂದು ತನ್ನ ಜೀವವೇ ಉಳಿದಿದೆ ಎಂದು ಆಶ್ಚರ್ಯಪಟ್ಟನು. ರಾಜನು ತಕ್ಷಣವೇ ಅಲ್ಲಿಂದ ಓಡಿ ರಾಜ್ಯಕ್ಕೆ ಬಂದು ಮಂತ್ರಿಯನ್ನು ಬಿಡುಗಡೆ ಮಾಡಲು ಹೇಳಿದನು. ರಾಜನು ಮಂತ್ರಿಯನ್ನು ಕುರಿತು, ನೀವು ಅಂದು ನನ್ನ ಬೆರಳು ತುಂಡಾಗಿದ್ದು ಒಳ್ಳೆಯದೇ ಅಂತ ಹೇಳಿದ್ದು ನಿಜವಾಗಿಯೂ ಒಳ್ಳೆಯದೇ ಆಯಿತು, ಅದರಿಂದ ನನ್ನ ಪ್ರಾಣವೇ ಉಳಿಯಿತು ಎಂದು ನಡೆದಿದ್ದೆಲ್ಲವನ್ನು ವಿವರಿಸಿದನು. ಅದಕ್ಕೆ ಮಂತ್ರಿ ಹೌದು ಪ್ರಭು, ಎಲ್ಲ ಒಳ್ಳೆಯದೇ ಆಗುತ್ತದೆ ಎಂದನು. ಆಗ ರಾಜನಿಗೆ ಒಂದು ಸಂಶಯ ಉಂಟಾಗಿ, ನೀವು ಎಲ್ಲದಕ್ಕೂ ಒಳ್ಳೆಯದೇ ಎಂದು ಹೇಳುವ ನಿಮ್ಮನ್ನು ನಾನು ಕಾರಾಗೃಹಕ್ಕೆ ತಳ್ಳಿದೆನು, ಅದು ಹೇಗೆ ಒಳ್ಳೆಯದು ಎಂದು ಕೇಳಿದನು. ಆಗ ಮಂತ್ರಿ ಇಲ್ಲ ಪ್ರಭುಗಳೇ, ಅದು ಕೂಡ ಒಳ್ಳೆಯದೇ ಎಂದನು. ಅದು ಹೇಗೆ ಎಂದು ರಾಜ ಕೇಳಿದಾಗ
ಅದಕ್ಕೆ ಮಂತ್ರಿ ಹೇಳಿದನು, ನಾನು ಹೊರಗಿದ್ದರೆ ನಿಮ್ಮ ಜೊತೆಗೆ ಕಾಡಿಗೆ ಬರುತ್ತಿದ್ದೆ. ನಿಮ್ಮ ಹಾಗೆ ನನ್ನನ್ನು ಬಂಧಿಸಿ ಕರೆದುಕೊಂಡು ಹೋಗುತ್ತಿದ್ದರು. ನಿಮ್ಮ ಬೆರಳು ತುಂಡಾಗಿದೆ ಎಂದು ನಿಮ್ಮನ್ನು ಬಿಟ್ಟು ನನ್ನ ಎಲ್ಲ ಅವಯವಗಳು ಸರಿ ಇದೆ ಎಂದು ನನ್ನನ್ನು ಬಲಿ ಕೊಡುತ್ತಿದ್ದರು ಎಂದನು. ಅದಕ್ಕೆ ನಾನು ಕಾರಾಗೃಹದಲ್ಲಿ ಇದ್ದದ್ದು ಒಳ್ಳೆಯದೇ ಆಯಿತು ಎಂದನು. ಆಗ ರಾಜನಿಗೆ ಇದು ಕೂಡ ಒಳ್ಳೆಯದೇ ಎಂದು ಮನವರಿಕೆ ಆಯಿತು. ಹೀಗೆ ನಾವು ಜೀವನದಲ್ಲಿ ಆಗುವ ಎಲ್ಲವನ್ನು ಒಳ್ಳೆಯದೇ ಎಂದು ಪೂರ್ಣ ಮನಸ್ಸಿನಿಂದ ಸ್ವೀಕರಿಸಬೇಕು. ಯಾವುದನ್ನು ತಿರಸ್ಕರಿಸಬಾರದು. ಎಲ್ಲವೂ ಒಳ್ಳೆಯದೇ ಎಂದು ನೋಡುವುದನ್ನು ಯಾವಾಗ ಅಭ್ಯಾಸ ಮಾಡುವೆವು, ಆಗ ಖಂಡಿತವಾಗಿಯೂ ಒಳ್ಳೆಯದೇ ಆಗಲು ಪ್ರಾರಂಭಿಸುತ್ತದೆ. ಸುಮ್ಮನೆ ಎಲ್ಲ ಒಳ್ಳೆಯದೇ ಎಂದು ಹೇಳುವುದಲ್ಲ, ಒಳ್ಳೆಯದೇ ಎಂದು ನೋಡುವುದು. ಭಗವಂತನ ಎಲ್ಲ ನಿರ್ಣಯಗಳನ್ನು ಸ್ವೀಕರಿಸುವುದು, ಅದುವೇ ನಿಜವಾದ ಭಕ್ತಿ. ಇದುವೇ ಜೀವನ, ಇದುವೇ ಧ್ಯಾನ, ಇದುವೇ ಪ್ರಶಾಂತತೆ. ಧೈರ್ಯದಿಂದ ಇರಿ, ಎಲ್ಲವೂ ಒಳ್ಳೆಯದಾಗುತ್ತದೆ. ಸಂಪೂರ್ಣವಾಗಿ ನಂಬಿಕೆಯಿಂದ ಇರಿ. ಶ್ರೀಕೃಷ್ಣನ ಇನ್ನಷ್ಟು ನುಡಿಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀಕೃಷ್ಣ.